ಹಾಲು ಒಕ್ಕೂಟದಲ್ಲಿ ಚುನಾವಣೆ ಮಾಡಲಿಕ್ಕೆ ರಾಜಣ್ಣ ಅವ್ರು ಬಿಡ್ತಿಲ್ಲ ಅಂತ. ಅಯ್ಯೋ, ಅದು ಅವ್ರು ಆ ಥರ ತಿಳ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಾನೇನು ಅದಕ್ಕೇನು ಇಂಟರ್ಫಿಯರ್ ಅದೆಲ್ಲ ಕೋರ್ಟ್ ಆರ್ಡರ್ ಮೇಲೆ ನಡೆಯುತ್ತೆ. ಅದೀಗ ಸಿಎಂಗೂ ದೂರು ಕೊಡ್ಲಿಕ್ಕೆ ಸಿಎಂಗೆ ಹೇಳಿದ್ಮೇಲೆ ಸಿಎಂ ತೀರ್ಮಾನ ಮಾಡ್ತಾರೆ ಬಿಡಿ. ಮತ್ತೆ ಅಧಿಕಾರಿಗಳನ್ನ ಬಳಸ್ಕೊಂಡು ನೀವೇ ಡಿಲೇ ಮಾಡ್ತಾ ಇದೀರಿ ಅಂತ ಅವ್ರ ಆರೋಪ. ಹೌದಾ? ಅವರಿಗೆಲ್ಲ ತಪ್ಪು ತಿಳುವಳಿಕೆ ಅಷ್ಟೇ, ತಪ್ಪು ತಿಳುವಳಿಕೆ. ನೀವು ಯಾವ ಆ ಥರ ಏನು ಮಾಡ್ತಿಲ್ಲ ಸರ್? ನನಗೆ ಅದ್ರ ಬಗ್ಗೆ ಮಾಹಿತಿನೂ ಪೂರ್ಣವಾಗಿಲ್ಲ. ಯಾಕೆಂದ್ರೆ ಅದು ಕೋರ್ಟಲ್ಲಿ ಡಿಸ್ಪ್ಯೂಟ್ ಇತ್ತು, ಕೋರ್ಟ್ ಆರ್ಡರ್ ಏನೋ ಆಗಿದಾವೆ. ಕೋರ್ಟ್ ಆರ್ಡರ್ ಪ್ರಕಾರ ಏನಿದೆ ಮಾಡ್ಕೊಳ್ತಾರೆ. ಅದಕ್ಕೆ ಕೋರ್ಟ್ ಆರ್ಡರ್ಗೆ ಯಾರು ವಿರುದ್ಧ ಹೋಗೋಕ್ಕೂ ಆಗೋದಿಲ್ಲ. ನನಗೆ ಈಗ ಸಿಎಂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಅವ್ರು ತೀರ್ಮಾನ ತಗೊಳ್ತಾರೆ. ಪ್ರಸ್ತಾಪ ಮಾಡಿ ಕೇಳ್ರಿ, ಇಲ್ಲಿ ಕೋರ್ಟ್ ಆರ್ಡರ್ ಇದ್ರೆ ಸಿಎಂ ತಾನೇ ಏನ್ ಮಾಡಬೇಡ, ಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಬೇಡ ಅಂತ ಹೇಳ್ತಾರ? ನಾನ್ ತಾನೇ ಹೇಳಕ್ಕಾಗ್ತದ? ಕೋರ್ಟ್ ಆರ್ಡರ್ ಯಾವುದೇ ಅಧಿಕಾರಿ ಇರ್ಲಿ, ಕೋರ್ಟ್ ಆರ್ಡರ್ ಪ್ರಕಾರ ಮಾಡ್ತಾರೆ. ಅದರಲ್ಲಿ ನಮ್ದೇನು ಇಂಟರ್ಫಿಯರೆನ್ಸ್ ಇಲ್ಲ. 2028ಕ್ಕೆ ಡಿಕೆ ಸರ್ಕಾರ ತನ್ನಿ ಅಂತ ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್. ಹೇಳಿ ಬಿಡಿ, ಯಾರು ಬೇಡ ಅಂದವರು.